ಕನ್ನಡ ವಾಹಿನಿಗೆ ಸ್ವಾಗತ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ಸಂರಕ್ಷಣಾ ಮಂಡಳಿ ವತಿಯಿಂದ 2025ನೇ ಆಗಸ್ಟ್ 15ಕ್ಕೆ ದೇಶಕ್ಕಾಗಿ ತ್ಯಾಗ ಮಾಡಿರುವ ಹುತಾತ್ಮರಿಗೆ ಸೈನಿಕರ ಹೆಸರಲ್ಲಿ ಗಿಡ ನೆಡುವ ಕಾರ್ಯಕ್ರಮ ದೇಶಾದ್ಯಂತ ನಡೆಯಲಿದೆ. ಭಾರತೀಯ ಹುತಾತ್ಮನ ಹೆಸರಲ್ಲಿ ಹಸಿರಿನೊಂದಿಗೆ ರಾಷ್ಟ್ರಕ್ಕೆ ನಮನ ರಾಷ್ಟ್ರೀಯ ಮರ ನೆಡುವ ಅಭಿಯಾನಕ್ಕೆ ಸಹಕಾರ ಮತ್ತು ಅನುಮತಿಗಾಗಿ ತುಮಕೂರು ಜಿಲ್ಲಾ ಅಧಿಕಾರಿ ಹಾಗೂ ಪೊಲೀಸ್ ಅಧೀಕ್ಷಕರು ಸಹಕಾರ ನೀಡುವಂತೆ ಮನವಿ ಪತ್ರ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ಸಂರಕ್ಷಣಾ ಮಂಡಳಿಯ ರಾಜ್ಯ ಉಸ್ತುವಾರಿಯಾದ ಮಂಜುನಾಥ್ ಆರ್, ನಮ್ಮ ಸಂಸ್ಥೆ ಅಂತಾರಾಷ್ಟ್ರೀಯ ಮಾನವಾಧಿಕಾರ ನ್ಯಾಯಿಕ ಸುರಕ್ಷಾ ಪರಿಷತ್ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ 15 ಆಗಸ್ಟ್ 2025ರಂದು ಕರ್ನಾಟಕ ರಾಜ್ಯ ಮತ್ತು ಭಾರತದ ಇತರ ರಾಜ್ಯಗಳು ಆಗಿರುವಂತಹ ಏಕ್ ರುಷ್ಯ ಶಹೀದ್ ಕೆ ನಾಮ್ ಹರಿಯಲಿ ಸೇ ಕರೆನ್ ರಾಷ್ಟ್ರ ಕೋ ಸಲಾಂ ಎಂಬ ರಾಷ್ಟ್ರವ್ಯಾಪಿ ಮರ ನೆಡುವ ಅಭಿಯಾನವನ್ನು ಆಯೋಜನೆ ಮಾಡ್ತಾ ಇದೆ ಎಂದು ನಾವು ಗೌರವಪೂರ್ವಕವಾಗಿ ಸಲ್ಲಿಸುತ್ತೀವಿ. ನಮ್ಮ ಮಾತೃಭೂಮಿಯ ಹುತಾತ್ಮರ ನೆನಪಿಗಾಗಿ ಮರಗಳನ್ನು ನೆಡುವುದು, ಅವರ ಕುಟುಂಬಗಳನ್ನು ವಿಶೇಷವಾಗಿ ತಾಯಂದಿರನ್ನ ಗೌರವಿಸುವುದು ಮತ್ತು ಪರಿಸರ ಸಂರಕ್ಷಣೆ ಮತ್ತು ಸಾರ್ವಜನಿಕ ಜಾಗೃತಿಯನ್ನು ಉತ್ತೇಜಿಸುವ ಮೂಲಕ ಅವರಿಗೆ ಗೌರವ ಸಲ್ಲಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣಾ ಮಂಡಳಿ ಏನಿದೆ, ಇದು 2018ನೇ ಇಸ್ವಿನಲ್ಲಿ ಉತ್ತರ ಪ್ರದೇಶ ಕಾನ್ಪುರ್ನಲ್ಲಿ ಸ್ಥಾಪನೆ ಆಗುತ್ತೆ. ಅಲ್ಲಿಂದ ಇಡೀ ದೇಶಾದ್ಯಂತ ಎಲ್ಲ ಕಡೆಗೂ ತನ್ನ ಸಂಸ್ಥೆಗಳ ಕಚೇರಿಗಳನ್ನ ಓಪನ್ ಮಾಡ್ಕೊಂಡಿದೆ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಜನವರಿ 2025ರಲ್ಲಿ ನಮ್ಮ ಶಾಖೆಯನ್ನು ನಾವು ಓಪನ್ ಮಾಡ್ಕೊಳ್ತೀವಿ. ತುಮಕೂರು ಜಿಲ್ಲೆಯಲ್ಲಿ ಮಾರ್ಚ್ನಲ್ಲಿ ನಮ್ಮ ಸಂಸ್ಥೆ ಒಂದು ಘಟಕ ಓಪನ್ ಆಗುತ್ತೆ. ನಮ್ಮ ಸಂಸ್ಥೆ ಉದ್ದೇಶ ಬಂದು ಮಾನವ ಹಕ್ಕುಗಳಿಗೆ ಎಲ್ಲಿ ಚ್ಯುತಿ ಬರುತ್ತೆ ಅಂಥ ಜಾಗದಲ್ಲಿ ಜನರಿಗೆ ನ್ಯಾಯ ಕೊಡಿಸುವಂಥದ್ದು, ಬಾಲ್ಯ ವಿವಾಹ ಮತ್ತು ಬಾಲ ಪದ್ಧತಿಗಳು ಇದ್ರ ವಿರುದ್ಧವಾಗಿ ನಾವು ಓಡಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದೇ 2025 ಆಗಸ್ಟ್ 15ನೇ ತಾರೀಕಿಗೆ ದೇಶಾದ್ಯಂತ ನಮ್ಮ ಸಂಸ್ಥೆ ಕಡೆಯಿಂದ ಒಂದು ಅಭಿಯಾನ ಹಮ್ಮಿಕೊಂಡಿದ್ದೀವಿ. ಅಭಿಯಾನದ ಉದ್ದೇಶ ಏನು ಅಂದರೆ, ಹುತಾತ್ಮರ ಹೆಸರಿನಲ್ಲಿ ಒಂದು ಗಿಡ ನೆಡುವಂಥ ಉದ್ದೇಶ. ಅದನ್ನು ಹಸಿರಿನಿಂದ ಸ್ವಾಗತಿಸಬೇಕು, ನಮನ ಮಾಡಿ ರಾಷ್ಟ್ರವನ್ನು ಸ್ವಾಗತಿಸಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ಇದರಿಂದ ಮುಂದಿನ ದಿನಗಳಲ್ಲಿ ಪರಿಸರಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಹೊಂದಿದೆ. ದೇಶಕ್ಕೋಸ್ಕರ ಓಡಾಡಿ ಹುತಾತ್ಮರಾದಂಥ ಸೈನಿಕರಿಗೆ ಅವ್ರಿಗೊಂದು ಗೌರವ ಸಲ್ಲಿಸಬೇಕು ಮತ್ತು ಅವರ ತಂದೆ ತಾಯಿ ಯಾರಿರ್ತಾರೆ ಅವ್ರಿಗಳಿಗೊಂದು ಗೌರವ ಸಲ್ಲಿಸಿ ಒಂದು ವೇದಿಕೆ ಅಂತ ಕಲ್ಪಿಸಿ ಅವ್ರಿಗೊಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೋಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋದು. ಸೊ ಇದಕ್ಕೆ ಎಲ್ಲ ಸಾರ್ವಜನಿಕರಾಗಲಿ ಅಧಿಕಾರಿಗಳಾಗಲಿ ಸಮರ್ಪಕವಾಗಿ ನಮಗೆ ಅನುಕೂಲ ಮಾಡಿಕೊಟ್ಟು ಅಭಿಯಾನ ಯಶಸ್ವಿಯಾಗಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಈ ಸಂದರ್ಭದಲ್ಲಿ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.